ಗೈಸ್, ಲಾಸ್ಟ್ ಒಂದು ಕುಕಿಂಗ್ ಬ್ಲಾಗ್ ಅಲ್ಲಿ ಮೋಮೋಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ಮಾಡಕ್ಕಾಗಿರ್ಲಿಲ್ಲ. ಈ ಸಲ ನಾವು ಪಣ ತೊಟ್ಟಿ ಮಾಡೇ ಬಿಡೋಣ ಅಂತ ಮೋಮೋಸ್ ಮಾಡಕ್ಕೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಕೊನೆಗೂ ಕಾಳಗಕ್ಕೆ ಇಳಿದೇ ಬಿಟ್ವಿ. ನಾನ್ ಮೋಮೋಸ್ ಅಂದ್ರೆ ಜಸ್ಟ್ ಹೊರಗಡೆ ಹೋಗಿ ಒಂದ್ ಪ್ಲೇಟ್ ಮೋಮೋಸ್ ಅಂತ ಹೇಳಿದ್ರೆ ಕೈಗೆ ಬಂದ್ ಬೀಳೋ ತಿಂಡಿ ಅನ್ಕೊಂಡಿದೆ ಗಾಯ್ಸ್. ಆದ್ರೆ ಅದನ್ನ ಮಾಡ್ಬೇಕಾದ್ರೆ ಗೊತ್ತಾಗಿದ್ದು ಎಷ್ಟು ಕಷ್ಟ ಆಗಿ ಎಷ್ಟು ಟೈಮ್ ಕನ್ಸ್ಯೂಮಿಂಗ್ ಅಂತ. ಮೋಮೋಸ್ ಮಾಡ್ಕೊಂಡು ತಿನ್ನೋ ಆಸೆನೂ ದೊಡ್ಡದಾಗಿತ್ತು, ಆದ್ರೆ ಅದನ್ನ ಮಾಡಕ್ಕೆ ಕೆಲಸನೂ ಹಂಗೆ ದೊಡ್ಡದಾಗಿರುತ್ತೆ ಅಂತ ಗೊತ್ತಾಯ್ತು. ಆ ಮೋಮೋಸ್ ಸ್ಟಫಿಂಗ್ಸ್ಗೆ ನನ್ಗಿಂತ ಸಣ್ಣದಾಗಿ ತರಕಾರಿನ ಹಚ್ಚಿಟ್ಕೋಬೇಕು, ಆಮೇಲೆ ಮೈದಾ ಹಿಟ್ಟನ್ನ ನನ್ಗಿಂತ ಮೃದುವಾಗಿ ಮುಟ್ಟಿಟ್ಕೋಬೇಕು. ಅದಾದ್ಮೇಲೆ ಅದನ್ನ ಸಣ್ಣ ಉಂಡೆ ಮಾಡಿ ಚಿಕ್ಕ ಚಿಕ್ಕದಾಗಿ ಹೊತ್ಕೊಂಡು ಅದಕ್ಕೆ ಸ್ಟಫಿಂಗ್ಸ್ ನ ತುಂಬಬೇಕು. ನೆಕ್ಸ್ಟ್ ಇಲ್ಲೇ ಗಾಯ್ಸ್, ಇಲ್ಲೇ ನಮ್ ಟ್ಯಾಲೆಂಟ್ ಫುಲ್ ಹೊರಗೆ ಬಂತು. ಒಂದು ಮೋಮೋಸ್ ಗಣಪತಿ ಶೇಪ್ ಬಂದ್ರೆ ಇನ್ನೊಂದು ಅವ್ರ ಅಪ್ಪನ ಶೇಪ್, ಒಂದು ಪರ್ಸ್ತರ ಬಂದ್ರೆ ಇನ್ನೊಂದು ಪಿಲ್ಲೋ ತರ, ಮತ್ತೊಂದು ನೋಡಿದ್ರೆ ನ್ಯೂ ಬಾರ್ನ್ ಏಲಿಯನ್ ತರ ಬರ್ತಿತ್ತು. ಒಂದೊಂದು ಮೋಮೋಸ್ ಅಂತೂ ಎಷ್ಟು ಓಪನ್ ಆಗಿತ್ತು ಅಂದ್ರೆ ಸ್ಟಫಿಂಗ್ಸ್ ಫುಲ್ ಹೊರಗೆ ಬಂದು ನನಗೆ ಫ್ರೀಡಮ್ ಬೇಕು ಅಂತ ಓಡ್ತಿತ್ತು. ಇನ್ನು ಕೆಲವೊಂದಂತೂ ಲಿಟ್ರಲಿ ನಂತರ ಇದ್ವು. ನನ್ ಗಂಡ ಏನೇ ಹೇಳಿದ್ರು ತಲೆ ಒಳಗಡೆ ಹಾಕೊಳ್ಳದೆ ಬದುಕಿದ್ರಲ್ಲ, ಹಾಗೆ ಅವಕ್ಕೆ ಎಷ್ಟು ತುಂಬಿದ್ರು ತುಂಬಿಸ್ಕೊಳ್ತಾನೆ ಇರಲಿಲ್ಲ. ಇರಲ್ಲ ಅಂತ ಒತ್ಕೊಂಡು ಆಚೆ ಬರ್ತಿತ್ತು. ಯೂಟ್ಯೂಬ್ ನಲ್ಲಿ ನೋಡಿದಾಗ ಎಷ್ಟು ಈಸಿ ಅನಿಸ್ತು. ಅವರು ಜಸ್ಟ್ ಫೋಲ್ಡ್ ಇಟ್ ಲೈಕ್ ದಿಸ್ ಅಂತ ಹೇಳ್ಬಿಟ್ಟು ತೋರಿಸಿದ್ರು, ಆದ್ರೆ ನಾವು 4 ಕೈ ಯೂಸ್ ಮಾಡಿ ಅದ್ರದ್ದು ಬಾಯಿ ಮುಚ್ಚಿದ್ದೀವಿ. ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಮೋಮೋಸ್ ಒಂಟಿ ಅನಿಸ್ತು. ಅದ್ರ ಜಂಟಿಗೆ ಚಟ್ನಿನೂ ರುಬ್ಬಿ ರೆಡಿ ಮಾಡ್ಕೊಂಡು ಅಷ್ಟಲ್ಲಿ ಸ್ಟೀಮ್ ಗಿಟಿ ಮೋಮೋಸ್ ಕೂಡ ರೆಡಿ ಆಗಿತ್ತು. ಎಲ್ಲ ಸರ್ವ್ ಮಾಡ್ಕೊಂಡು ತಿನ್ನಕ್ ಶುರು ಮಾಡಿದಾಗ ಗೊತ್ತಾಯ್ತು ಅದನ್ನ ಮಾಡಕ್ 3 ಗಂಟೆ ಬೇಕು, ತಿನ್ನಕ್ 3 ನಿಮಿಷ ಸಾಕು ಅಂತ. ಎಲ್ಲ ರಪರಪ ಅಂತ ತಿಂದು ಮುಗಿಸ್ಬಿಟ್ವಿ. ಅಲ್ಲಿಗೆ ಮೋಮೋಸ್ ತಿನ್ನೋ ಆಸೆ ತೀರ್ತು. ಆದ್ರೆ ಇನ್ನೊಂದಿನ ಮಾತ್ರ ಈ ಆಸೆ ಮತ್ತೆ ಬರಲ್ಲ ಅಂತಾನೂ ಗೊತ್ತಾಯ್ತು. ಹೊಟ್ಟೆ ಒಳಗೆ ಇಳಿಸ್ಕೊಂಡಿರೋ ಮೋಮೋಸ್ಗೆ ಟಾಟಾ ಹೇಳಿ ಬೆಳಿಗ್ಗೆ ಬೀಳ್ಕೊಟ್ವಿ.